ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಬಂದಿದೆ. ಸೊ ಅದ್ರ ಬಗ್ಗೆ ಪೂರ್ತಿಯಾದ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಪ್ಪು ಬಾಸ್ಗೆ ಜೈ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. 1K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನು ಕೇವಲ 130 ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ. ಸೊ ದಯವಿಟ್ಟು ವೀಕ್ಷಕರೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಷಯಕ್ಕೆ ಬಂದರೆ ವೀಕ್ಷಕರೇ, ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಒಂದು ಫಿಲಮ್ ಟೀಮ್ ಏನಿದೆ ಅವರು ಬಂದಿದ್ದಾರೆ ಅಂತ ಒಂದು ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಮೇಯ್ನ್ ಆಗಿ ರವಿಚಂದ್ರನ್ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲನೇ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ವೀಕ್ಷಕರೇ. ನಿಮಗೆ ನಾನು ಮುಂಚೆನೇ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೆ, ಯಾವುದೇ ಚಾನಲ್ಲು ತಿಳಿಸ್ಕೊಟ್ಟಿದ್ದಿಲ್ಲ, ಅದಕ್ಕಿಂತ ಮುಂಚೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಅಪ್ಡೇಟ್ನ ಬರ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ವೀಕ್ಷಕರೇ, ಇದೊಂದು ಮೂವಿ ಪ್ರಮೋಷನ್ ಆಗಿದ್ದ. ಈ ಮೂವಿ ಹೆಸರು ಪ್ಯಾರ್ ಅಂತ. ಸೊ ಇದರಲ್ಲಿ ರಾಶಿಕ್ ಅವರು ಹೀರೋಯಿನ್ ಆಗಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ರಾಶಿಕ್ ಅವ್ರ ಪಕ್ಕ ಯಾರು ನಿಂತಿದ್ದಾರೆ, ಅವರು ಹೀರೋ ಆಗಿರ್ತಾರೆ ವೀಕ್ಷಕರೇ. ಅವರು ಈ ಮೂವಿ ಬಗ್ಗೆ ಎಲ್ಲ ಪೂರ್ತಿ ಅವರನ್ನ ತಿಳಿಸ್ಕೊಡ್ತಾರೆ ಮನೆ ಜನಕ್ಕೆಲ್ಲ. ಇಲ್ಲೊಂದು ಟೀಸರು ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು ಮನೆಯಲ್ಲೇ. ಸೊ ಅದಾದ ನಂತರ ಏನಪ್ಪ ಆಗುತ್ತೆ ಅಂದರೆ ವೀಕ್ಷಕರೇ, ಇದೊಂದು ಮೂವಿ ಏನ್ರ ಬಗ್ಗೆ ಆಗಿರುತ್ತೆ ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ಎಲ್ಲರಿಗೂ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಬಿಗ್ ಬಾಸಿಂದ ಕೊಟ್ಟಿದ್ದಾರೋ ಆ ಮೂವಿ ಟೀಮಿಂದನೇ ಕೊಟ್ಟಿರೋ ಗೊತ್ತಿಲ್ಲ. ಅವರ ಫಸ್ಟ್ ಕಂಟೆಸ್ಟೆಂಟ್ನ ಫಸ್ಟ್ ಲವ್ ಯಾರು ಹೇಗಾಯಿತು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ ಪ್ಯಾರ್ ಮೂವಿ ಹೆಸರು ಬರೆದಿರೋ ಒಂದು ಹಾರ್ಟ್ ರೀತಿಯಾದ ಒಂದು ದಿಮ್ನ ಕೊಡ್ತಾರೆ ಎಲ್ಲ ಕಂಟೆಸ್ಟೆಂಟು. ಆ ದಿಮ್ನ ಹಿಡ್ಕೊಂಡು ಅವರು ಹೇಳಬೇಕು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಕಾವ್ಯ ಅವರು ಅವರ 9th ಸ್ಟ್ಯಾಂಡರ್ಡಲ್ಲಿ ಯಾರೋ ಹುಡುಗ ಅವ್ರಿಗೆ ಪ್ರಪೋಸ್ ಮಾಡಿರಂತೆ. ಅವ್ರ ಅಪ್ಪ ಅಮ್ಮನಿಗೂ ಹೋಗಿ ಅವರು ಕಂಪ್ಲೇಂಟ್ ಮಾಡಿರುತ್ತೆ ವೀಕ್ಷಕರೇ. ಸೊ ಅದ್ರ ಬಗ್ಗೆ ಹೇಳ್ಕೊಂಡ್ರು ಪ್ರೀತಿ ಮಾಡೋದು ಒಂದು ಅಪರಾಧ ಅಂತಲೂ ಹೇಳಿದ್ದಾರೆ ವೀಕ್ಷಕರೇ. ಸೊ ನಾನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಗಿಲ್ಲಿ ಅವರು. ಸೊ ಗಿಲ್ಲಿ ಅವರು ಒಂದು ಫೆಸ್ಟಲ್ಲಿ ಅವರ ಕಾಲೇಜ್ ಫೆಸ್ಟಲ್ಲಿ ಒಬ್ಳು ಹುಡುಗಿನ ನೋಡ್ತಾರಂತೆ. ಅವರು ವೈಟ್ ಕಲರ್ ಡ್ರೆಸ್ನ ಹಾಕೊಂಡಿರ್ತಾರೆ. ಅವ್ರಿಗೆ ತುಂಬ ಇಷ್ಟ ಆಗ್ತಾರಂತೆ. ಮದುವೆ ಆದರೆ ಅವಳನ್ನೇ ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿರ್ತಾರಂತೆ. 2 ವರ್ಷ ಅವ್ರನ್ನ ಲವ್ ಮಾಡ್ತಾರಂತೆ. ಆದರೆ ಅವರು ಕೊನೆಗೆ ಗಿಲ್ಲಿಗೆ ಅಣ್ಣ ಅಂತಾರಂತೆ ವೀಕ್ಷಕರೇ. ಅದಾದ ನಂತರ ರವಿಚಂದ್ರನ್ ಅವ್ರಿಗೆ ಧನುಷ್ ಅವರು ಹೇಳ್ತಾರೆ, ಗಿಲ್ಲಿ ಯಾವ್ದೆಲ್ಲ ಒಂದೊಂದು ಶೋಗೆ ಹೋಗ್ತಾರೆ ಅಲ್ಲೆಲ್ಲ ಒಬ್ಬೊಬ್ರು ಹುಡುಗಿನ ಲವ್ ಮಾಡ್ತಾರೆ ಅವರು. ಸೊ ಹಾಗೆ ಅದು ಕಂಟಿನ್ಯೂ ಮಾಡ್ಕೊ ಹೋಗ್ತದೆ. ಅವ್ರಿಗೆ ಪರ್ಮನೆಂಟ್ ಲವ್ ಅಂತೂ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಏನು ಸರಿನಾ ತಪ್ಪ ಅದ್ರ ಬಗ್ಗೆ ಹೇಳಿ ವೀಕ್ಷಕರೇ. ಏನಕ್ಕಪ್ಪ ಅಂದರೆ ಧನುಷ್ ಅವರು ಅವರ ಪರ್ಸ್ನಲ್ ವಿಷಯಕ್ಕೆ ಮಾತಾಡಿದ್ದಾರೆ ಅಂತ ಹೇಳ್ಬೋದು, ಗಿಲ್ಲಿ ಅವರ ಪರ್ಸ್ನಲ್ ವಿಚಾರಕ್ಕೆ. ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಧನುಷ್ ಹೇಳಿದ್ದು ತಪ್ಪ ಅದ್ರ ಬಗ್ಗೆನೂ ಸಹ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಅಪ್ಪು ಬಾಸ್ಗೆ ಜೈ ಅಂತ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ವೀಕ್ಷಕರೇ. ಸೊ ದಯವಿಟ್ಟು 1K ಸಬ್ಸ್ಕ್ರೈಬರ್ಸ್ ಆಗತ್ರ ಮಾಡಿ ವೀಕ್ಷಕರೇ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ವೀಕ್ಷಕರೇ.